ಮತ್ತೋರ್ವ ನಟ ಶೋಭರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಅಮ್ಮ. ಯಾವ ರೀತಿ ಸ್ಮರಿಸ್ತೀರಿ ಸರ್ ಬಿ ಸರೋಜಾದೇವಿ ಅವರನ್ನ ಈ ಸಂದರ್ಭದಲ್ಲಿ? ನೀವು ನಮ್ಮಲ್ಲ 2-3 ದಿನದ ಹಿಂದೆಗಡೆ ಐ ಥಿಂಕ್ ಫ್ರೈಡೇ ಏನು ಬಬ್ರುವಾಹನ ಸಿನಿಮಾ ನೋಡಿ ಯೂಟ್ಯೂಬ್ ಅಲ್ಲಿ. ಆಮೇಲೆ ಈಗ ಅವ್ರದ್ದು ಒಂದು ಶಾರ್ಟ್ ನಂಬರ್ ಗ್ಯಾಪ್ಸ್ ಅಂತಾನೆ ಇದ್ದೆ. ಕುದುರೆಯಲ್ಲಿ ಬಂದಾಗ ಅವರು ರಾಜ್ಕುಮಾರ್ ಅವ್ರಿಗೆ ಕೇಳ್ತಾರೆ, ಹಿಂಗ ಇಲ್ಲಿಂದಾನೆ ಹೊಡಿತೀರಾ ಬಿಲ್ಲು ಬಾಣ ಅಂತ. ಸೊ ಅದನ್ನ ನೆನ್ಸ್ಕೊಂತಾ ಇದ್ದೆ. ಅವ್ರಿಗೂ ಆ ಕುದುರೆ ಮೇಲೆ ಕೂತ್ಕೊಂಡು ಆ ಸ್ಟೈಲು ಎಂತ ಅದ್ಭುತ ನಟಿ. ನಮ್ಗೆಲ್ಲ ಅದೃಷ್ಟ ಎಲ್ಲ ಅವ್ರ ಜೊತೆ ಆಕ್ಟ್ ಮಾಡಕ್ಕೆ. ಯಾಕಂದ್ರೆ ಅವ್ರನ್ನೆಲ್ಲ ನೋಡಿ ಬೆಳೆದವ್ರು ನಾವು. ಕರೆಕ್ಟ್. ಇವತ್ತು ಅವ್ರು ಇಲ್ಲ ಅನ್ನೋದು ನೋಡಿ ನಮ್ಗೆ ಏನೋ ಯಾಕೋದು ಇಂಡಸ್ಟ್ರಿಗೆ ತುಂಬಾ ಒಂಥರ ಗರ ಬಡೀತಾ ಇದೆ ಅಂತಾರಲ್ಲ, ಆ ತರ ಆಗಿದೆ. ಎಲ್ಲ ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರುಗಳು ನಮ್ಮನ್ನ ಬಿಟ್ಟು ಹೋಗ್ತಾವ್ರೆ. ಚಿತ್ರರಂಗೆ ತುಂಬಾ ದೊಡ್ಡ ಲಾಸ್ ಮಾತ್ರ. ಒಂದು ಹಿರಿಯರು ಅಂತ ಒಂದು ಇದ್ದಿದ್ದವ್ರೀಗ ನಮ್ಗೆ. ಹೌದು ಹೌದು. ಯಾಕಂದ್ರೆ ಫ್ರಮ್ ವೈಟ್ ಅಂಡ್ ಬ್ಲಾಕ್ ಸಿನಿಮಾದಿಂದ ಇತ್ತಂತ ನಟಿ ಅವರು. ಯಾವ್ದೇ ಫಂಕ್ಷನ್ ಬಂದ್ರು ಇನ್ನೂ ಗ್ಲಾಮರ್ ಆ ತರ ಬಂದ್ರೆ ನೋಡ ಹೀರೋಯಿನ್ ಬಂದ್ರು ಅನ್ಸ್ತಿದ್ವಿ ಈ ವಯಸ್ಸು. ಹೌದು. ಈ ವಯಸ್ಸಲ್ಲೂ ಅವರ ಜೀವನೋತ್ಸಾಹ ತುಂಬಿ ತುಳುಕ್ತಾ ಇತ್ತು. ಬಂದ್ರೆ ಆ ಕಳೆ ಒಂದ್ ಸ್ಟೇಜ್ ಮೇಲೆ ಕೂತ್ಕೊಂಡ್ರು ಆ ಕಳೆ ಹೆಂಗಿರೋದು. ವೆರಿ ಟ್ರೂ. ಎಂತೆಂತ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಆಕ್ಟ್ ಮಾಡಿದ್ದಾರೆ. ತಮಿಳ್ನಾಡಾಗ್ಲಿ, ತೆಲುಗು ಆಗ್ಲಿ, ಕನ್ನಡದಲ್ಲಿ. ನಿಜವಾಗ್ಲೂ ತುಂಬಾ ದುಃಖ ಆಗತ್ತಮ್ಮ. ಅವಳು ನಂಗೆ ಇರೋರು ಭೇಟಿ ಆಗೋದಕ್ಕೆ ಯಾವತ್ತಾದ್ರೂ ಅವಕಾಶ ಸಿಕ್ಕಿದ್ಯಾ? ಅವಕಾಶ ಸಿಕ್ಕಿದ್ಯಾ? ಅಲ್ಲ, ಸುಮಾರು ಕಡೆ ಫಂಕ್ಷನ್ ನೋಡಿದೀನಿ, ನಮಸ್ತೆ ಅಂತ ಹೇಳಿದೀನಿ. ಬಟ್ ಅವ್ರ ಜೊತೆ ಆಕ್ಟ್ ಮಾಡಕ್ ಆಗ್ಲಿ. ಬಟ್ ಅವ್ರಿಗೆ ರಿಯಲಿ ನಾವು ಆ ಟೈಮಿಂದ ಅವ್ರಿಗೆ ಫ್ಯಾನ್. ಒಬ್ಬರು ಸುಮ್ನೆ ಆ ಸಿನಿಮಾದಲ್ಲಿ ನೆನ್ಸ್ಕೊಂಡು ಆ ಮಗನ ಹತ್ರ ಮಾತಾಡ್ತಾರಲ್ಲ, ಒಂದ್ ಪಾತ್ರ ಸಾಕಮ್ಮ. ಇವಾಗಾದ್ರೂ ಒಂದೊಂದ್ ಪೀಸ್ ಡೈಲಾಗ್ಗಳು ಹೇಳ್ತೀವಿ, ಪೇಜ್ ಗಟ್ಲೆ ಡೈಲಾಗ್. ಆ ಶಿಫ್ಟ್ ಮುಗಿಸ್ಕೊಂಡು ಬೇರೆ ತಮಿಳ್ ಪಿಕ್ಚರ್ಗೆ ಹೋಗೋರು, ಅಲ್ಲಿ ಮಾಡೋರು. ಕಲಾದೇವಿ ಅವ್ರ ಜೊತೆನೆ ಇದ್ರಮ್ಮ. ಆಮೇಲೆ ಅವರು ಈಗ ತೀರ್ಕೊಂಡಿದ್ದಾರೆ ಅಂತಾರೆ, ಬಟ್ ಅವರು ಅವಾಗಿಂದ ಹೆಂಗಿದ್ರು ಹಂಗೆ ಇದಾರಮ್ಮ. ಹಳೆ ಅನ್ನೋದು ನೋಡಿಮ್ಮ, ಗ್ರೇಟ್ ಲಾಸ್. ನಿಜವಾಗ್ಲೂ ನಿಜವಾಗ್ಲೂ. ಥ್ಯಾಂಕ್ ಯು ಶೋಭರಾಜ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ.